ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮ ಸಾಂಗತ್ಯ ಎಂಬ ಪುಸ್ತಕದಿಂದ ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ಬಾಲಕಾಂಡ ಮಧ್ಯಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ಮುಂದುವರಿದ ಭಾಗ. 50 ಜನರನ್ನು ಮಂತ್ರ ದೇವತೆ ಮಾಡಿ, ಉಳಿದವುಗಳ ಬಾಣ ಮಾಡಿ ಜೃಂಭಿಸಿ ಮೆರೆಯೇ ವಿಜೃಂಭಕಾಸ್ತ್ರಗಳೆಲ್ಲ ಸೇರ್ದಾವು ಕೌಶಿಕ ನಿಷುದಿ. ಮೂಲೋಕದೊಳಗಿಲ್ಲು ಇವನಂತೆ ಪ್ರಾವೀಣ್ಯ ಪಡೆದವರಾರಿಲ್ಲ ಪ್ರಭುವೇ. ಅಸ್ತ್ರ ಸೃಷ್ಟಿಯ ಮಾಡೋ ನೈಪುಣ್ಯವುಳ್ಳವ ರಾಮಂಗೆ ರಕ್ಷೆಯು ದಿಟವೇ. ಉದ್ಧಾರವಪ್ಪುದು ರಾಮನ ಬಾಳುವೆ, ಕಳುಹಿಸು ತಾಪಸಿ ಜೊತೆಗೆ. ಗುರುವಶಿಷ್ಠರ ನುಡಿ ಕೇಳಿದ ದಶರಥ ಸಮ್ಮತಿ ಕೊಟ್ಟಾನು ಮುನಿಗೆ. ವಿಶ್ವಾಮಿತ್ರರ ಕೂಡೆ ರಾಮನ ಕಳುಹುತ್ತ ದಶರಥ ಒಳಿತಾಗಲಿಂದ. ಹಸುವಿನ ಜೊತೆಯಲ್ಲಿ ಕರು ಹೋಗುವಂದದಿ ಲಕ್ಷ್ಮಣನನು ವರ್ತಿಯಾದ. ವಿಶ್ವಾಮಿತ್ರರ ಹಿಂದೆ ಕಾರ್ಮುಕದೊಂದಿಗೆ ದುಷ್ಟರ ವಧೆ ಮಾಡಲಿಕ್ಕೆ ಅಶ್ವಿನಿ ದೇವತೆಯಂತೊಪ್ಪಿ ನಡೆದಾರು ನಿಶ್ಚಲ ಮನದಿಂದ ಸರೆಯು ದಕ್ಷಿಣ ತೀರದೆಡೆ ಬಂದರಿಬ್ಬರು, ಗುರುವಿನ ಜೊತೆಗೂಡು ತಂದು 2 ಮಂತ್ರಗಳನ್ನು ಉಪದೇಶ ಮಾಡಲು ಕರೆದಾನು ಮುನಿರಾಮ ಎಂದು. ಬಲ ಅತಿ ಬಲವೆಂಬ ಮಂತ್ರ ವಿಶೇಷವು ಒಲಿಯಲು ಕಾದಿವೆ ನಿನ್ನ. ಬಳಲಿಕೆಯಾಗಲಿ ರುಜಿನವೇ ಆಗಲಿ ಬೆಳೆಸೋಕಾದಿರುವುದು ನಿನ್ನ. ಹಸಿವೆಯು ದಾಹವು ಬಾಧಿಸದಿರುವುದು ವಶ ಮಾಡಿಕೊಂಡರೆ ಮಂತ್ರ. ಅಸಮಾನ ಜ್ಞಾನವು ನಿನ್ನದಾಗಿರಲಾಗಿ ಯಶಕ್ಕೆ ನೀನಾಗುವೆ ಪಾತ್ರ. ಗುರುಮಂತ್ರ ಬೋಧಿಸಿ ರೂವಾರಿಯಾಗುತ್ತ ಹರಸಿದ ಶ್ರೀರಾಮನನ್ನು ಕಿರಿಯ ಸೋದರನಿಂಗೆ ರಾಮ ತಾ ಗುರುವಾಗಿ ಕರೆದಿತ್ತನು ಉಪದೇಶವನ್ನು. ನದಿ ದಂಡೆ ಹೊಯ್ಗೆಯ ಪಲ್ಲಂಗವಾಗುತ್ತ ನಿದಿರೆಯ ಒಳ ಹೊಕ್ಕಾರವರು. ಪದವಿಟ್ಟ ಹೊಳೆಯತ್ತ ನೋಡಣ ದೆಸೆಯಲ್ಲಿ ಉದಯ ಭಾಸ್ಕರ ಹೊತ್ತು ಕದಿರು.
ಉದಯ ಭಾಸ್ಕರ ಹೊತ್ತು ಕದಿರು. ಕೋಸಲ ದೇಶದ ಸುಪ್ರಜೆಯಾಗುವ ಕೌಸಲ್ಯೆ ಪುತ್ರನೇ ಕೇಳು, ಕೌಸಲ್ಯೆ ಪುತ್ರನೇ ಕೇಳು. ಪೂಷಾ ಪ್ರವರ್ತನ ಗುತ್ತ ಬಂದನು ನರಶಾರ್ದೂಲನೇ ಮೇಲ ಕೇಳು, ನರಶಾರ್ದೂಲನೇ ಮೇಲ ಕೇಳು. ಕರ್ತವ್ಯ ಮಾಡಲು ಏಳುತ್ತಾಲಣಿಯಾಗು ಕರ್ತಾರನನು ಅಲ್ಲೇ ನೋಡು, ಕರ್ತಾರನನು ಅಲ್ಲೇ ನೋಡು. ಮಾರ್ತಾಂಡ ಗುಂಪುವ ಭವ್ಯತೆ ಹೊಂದಲು ಮರ್ತ್ಯದೊಳಾಗ್ನಿಕ ಮಾಡು, ಮರ್ತ್ಯದೊಳಾಗ್ನಿಕ ಮಾಡು. ಧನ್ಯವಾದಗಳು.